ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2-3 ದಿನದಿಂದ ಮಳೆ ಆಗ್ತಾ ಇರುವಂತದ್ದು. ಇದರಿಂದಾಗಿ ನಮ್ಮ ಒಂದು ಕರ್ನಾಟಕದಲ್ಲಿರುವಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿದೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ. ಸುಮಾರು ಇನ್ನ 5 ದಿನದೊಳಗೆ ಈ ಒಂದು ಮಳೆ ಆಗ್ತಿದೆ ಅಂತ ನಮ್ಮ ಒಂದು ಕರ್ನಾಟಕ ಹವಾಮಾನ ಇಲಾಖೆ ತಿಳಿಸಿದೆ. ಇವತ್ತು ಏನಿದೆ ಅಲ್ಲ, ಇವತ್ತಂತೂ ತುಂಬಾ ಅಂದ್ರೆ ತುಂಬಾ ಮಳೆ ಆಗಲಿದೆ ಅಂತ. ಅದೇ ರೀತಿಯಾಗಿ ಇನ್ನೂ 5 ದಿನಗಳ ಕಾಲ ಯಾವ ಒಂದು ಜಿಲ್ಲೆದವರೆಗೆ ಅತಿ ಹೆಚ್ಚು ಮಳೆ ಆಗತ್ತೆ. ನೀವು ನೋಡ್ತಾ ಇದ್ದೀರಾ, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿ ಇರೋದ್ರಿಂದ ಈ ಒಂದು ಮಳೆ ಆಗ್ತಾ ಇದೆ. ಆದಷ್ಟು ಕೆಲವು ಕಡೆ ಮೋಡ ಕರೆದ ವಾತಾವರಣದ, ಇನ್ನು ಕೆಲವು ಕಡೆ ಬೇರೆ ಸುಂಟ್ರಗಾಳಿ ಬೆರಗಾಳಿ ಈ ರೀತಿ ಬೀಸ್ತಾ ಇದೆ, ಚಂಡಮಾರುತಗಳು ಬೀಸ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಇನ್ನೂ 5 ದಿನಗಳ ಕಾಲ ಯಾವ ಒಂದು ಜಿಲ್ಲೆಗಳಿಗೆ ಮಳೆ ಆಗ್ತಾ ಇದೆ, ಮತ್ತು ಇವತ್ತು ನಾಳು ಯಾವ ಒಂದು ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ, ಮತ್ತು ಯಾವ ಒಂದು ಜಿಲ್ಲೆದವರಿಗೆ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಕೊಟ್ಟಿದ್ದಾರೆ ಇವತ್ತು ಮತ್ತು ನಾಳು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊಡ್ತೇನೆ ಕನ್ನಡ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆದವರೆಗೆ ಮೊದಲು ಕಾಲೇಜು ಶಾಲೆಗಳ ರಜೆ ಕೊಟ್ಟಿದ್ದಾರೆ ಅಂತ. ಕಾಲೇಜ್ ಕೊಟ್ಟಿಲ್ಲ, ಶಾಲೆಗಳು ಮಾತ್ರ ರಜೆ ಕೊಟ್ಟಿದ್ದಾರೆ. ಅದು ಯಾವುದಂದ್ರೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ರಾಮನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇದರ ಜೊತೆಗೆ ಹಲವು ವಿಭಾಗಗಳಲ್ಲಿ ಕೂಡ ಈ ಒಂದು ಮಳೆ ಬೀಳುವುದರಿಂದ ಚಿಕ್ಕಬಳ್ಳಾಪುರ ಸೇರಿದಂತೆ ದಕ್ಷಿಣ ನಾಡು ಸಂಬಂಧಪಟ್ಟಂತೆ ಕೂಡ ಒಂದು ಶಾಲೆಗಳಿಗೆ ನಾಳೆ ರಜೆ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ತಲೆಯಲ್ಲಿಟ್ಟುಕೊಳ್ಳಿ. ಇನ್ನೊಂದು ಉತ್ತರ ಕರ್ನಾಟಕ ಏನಿದೆ ಅಲ್ಲ, ಈ ಒಂದು ಭಾಗದ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಶಾಲೆಗಳಿಗೆ ರಜೆ ಘೋಷಣೆ ಕೊಟ್ಟಿದೆ ಈ ಒಂದು ಸರ್ಕಾರದಿಂದ. ಆದಷ್ಟು ತುಂಬಾ ಅಂದ್ರೆ ತುಂಬಾ ಮಳೆ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಈ ಒಂದು ಡಿಸೆಂಬರ್ ತಿಂಗಳಲ್ಲಂತರೂ ಸುಮಾರು 5 ದಿನ ಟೈಮ್ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆದವರು. 5 ದಿನದೊಳಗಾಗಿ ಚಂಡಮಾರುತ ಕೂಡ ಬೀಸಲಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಘೋಷಣೆ ಮಾಡಿದೆ ಕೆಲವೊಂದು ಜಿಲ್ಲೆದವರಿಗೆ ಮನೆಯಿಂದ ಯಾರು ಕೂಡ ಹೊರಗೆ ಬರಾಕ್ ಹೋಗ್ಬೇಡಿ. ಸುಮಾರು 72 ತಾಸುಗಟ್ಟಲೆ ಮಳೆ ಆಗ್ತಾ ಇದೆ. 72 ತಾಸುಗಟ್ಟಲೆ ಮಳೆ ಆಗುವ ಸಾಧ್ಯತೆ ಇದೆ ಅಲ್ಲ, ಸಾಧ್ಯತೆ ಇಲ್ಲ ಅಂತ ಆಗಲಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಆದಷ್ಟು ಯಾರು ಕೂಡ ಮನೆಯಿಂದ ಹೊರಗೆ ಬರಾಕ್ ಹೋಗ್ಬೇಡಿ. ಮತ್ತು ಮಳೆಯಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಜ್ವರ, ನೆಗಡಿ, ಕೆಮ್ಮು ಈ ರೀತಿ ಬರತ್ತೆ. ಅದೇ ಒಂದು ಕಾರಣಕ್ಕಾಗಿ ಮಳೆ ಬರುವ ಸಮಯದಲ್ಲಿ ಯಾರು ಕೂಡ ಹೊರಗಡೆ ಬರಾಕ್ ಹೋಗ್ಬೇಡಿ. ಮತ್ತು ಈಗಾಗಲೇ ಕೆಲವು ಕಡೆ ಮೋಡ ಕರೆದ ವಾತಾವರಣ ಇದೆ. ನಿಮ್ಮ ಕಡೆ ಯಾವ ರೀತಿಯಾಗಿದೆ ಸರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಡೆ ಮಳೆ ಬರ್ತಾ ಇದೆಯಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾವ ಒಂದು ಜಿಲ್ಲೆದವರಿಗೆ ರಾಜ್ಯದಲ್ಲಿ ಒಟ್ಟು 5 ದಿನ ಟೈಮ್ ಕೊಟ್ಟಿದ್ದಾರೆ. 5 ದಿನ ನಿಮಗೆ ಮಳೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ತನಕ, 1ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕು ತನಕ ಮಳೆ ಆಗಲಿದೆ ಅಂತ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಕೊಟ್ಟಿದ್ದಾರೆ. ಅದು ಯಾವ ಒಂದು ಜಿಲ್ಲೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆ, ರಾಮನಗರ ಜಿಲ್ಲೆ, ಮಂಡ್ಯ, ಮೈಸೂರು, ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಈ ಒಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಯೆಲ್ಲೋ ಅಲರ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಅದು ಕೂಡ ಘೋಷಣೆ ಮಾಡಿದ್ದಾರೆ. ಡಿಸೆಂಬರ್ 3ನೇ ತಾರೀಕು ಈ ಒಂದು ಜಿಲ್ಲೆಯವರಿಗೆ ಮಳೆ ಆಗ್ತದೆ. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಈ ಒಂದು ವಿಪರೀತ ಗಾಳಿ ಕೂಡ ಸಮೇತ ಮಳೆ ಆಗಲಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಕೊಟ್ಟಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಆರೆಂಜ್ ಕೊನೆಯದಾಗಿ ಡಿಸೆಂಬರ್ 5ನೇ ತಾರೀಕಿನಂದು ಉತ್ತರ ಕನ್ನಡ, ಬೀದರು, ಕಲಬುರಗಿ, ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಲಘು ಮಳೆ ಆಗಲಿದೆ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಪ್ರಮಾಣದ ಮಳೆ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಜಿಲ್ಲೆಗಳಿಗೆ ಅಷ್ಟೇನು ಯೆಲ್ಲೋ ಅಲರ್ಟು, ರೆಡ್ ಅಲರ್ಟ್ ಏನು ಕೊಟ್ಟಿಲ್ಲ. ಡಿಸೆಂಬರ್ 6ನೇ ತಾರೀಕು ಏನಿದೆ ಅಲ್ಲ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅದೇ ರೀತಿಯಾಗಿ ಸಾಧಾರಣ ಮಳೆ ಕೂಡ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಈ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಲಘು ಮಳೆ ಆಗಲಿದೆ ಅಂತ ನಿರೀಕ್ಷೆ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆದವರು. ಇದು 6ನೇ ತಾರೀಕಿದಂದು ಒಂದು ಹವಾಮಾನ ಇಲಾಖೆ ಸಂಬಂಧಪಟ್ಟಂತೆ. ಆದರೆ ನಮ್ಮ ಒಂದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಅಂದರೆ, ಸುಮಾರು ಗರಿಷ್ಠ ಸೆಲ್ಸಿಯಸ್ ಅಂದರೆ 23 ಡಿಗ್ರಿ ಸೆಲ್ಸಿಯಸ್ರಿಂದ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ದಷ್ಟು ಕೋಲ್ಡ್ ಆಗೋ ಸಾಧ್ಯತೆ ಇರತ್ತೆ. ಆದಷ್ಟು ಇಂಥ ಒಂದು ಟೈಮ್ದಲ್ಲಿ ಯಾರು ಕೂಡ ಮಳೆ ಬರ್ತಿತ್ತಂದರೆ ಹೊರಗಡೆ ಬರಾಕ್ ಹೋಗಬೇಡಿ. ಹಲವಾರು ರೋಗ ಬರ್ತಿದ್ದಾವೆ, ನೀವೇ ನೋಡ್ತಾ ಇದ್ದೀರಾ. ಮಳೆಗಾಲದಲ್ಲಿ ಅಂತೂ ಮುಗ್ದ ಹೋತು. ಕೆಮ್ಮ, ನೆಗಡಿ, ಜ್ವರ ಇದೇ ಬರತ್ತೆ. ಅತಿ ಹೆಚ್ಚು ಬರೋದು ಕೆಮ್ಮ, ನೆಗಡಿ. ಯಾರು ಕೂಡ ಬರಾಕ್ ಹೋಗಬೇಡಿ ಮನೆಯಿಂದ ಹೊರಗಡೆ. ಸುಮಾರು ಇನ್ನೂ ಎಷ್ಟು ದಿನ ಅಂದರೆ ಮಳೆ ಬರೋದು 6ನೇ ತಾರೀಕು ತನಕ ಈ ಒಂದು ಹವಾಮಾನ ಇಲಾಖೆದವರು ಒಂದು ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಆದ್ರೂ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎಲ್ಲರಿಗೂ ಹೇಳೋದೇನಂದ್ರೆ, ಈಗ ಸುಮಾರು 2ನೇ ತಾರೀಕು ಇರ್ಬೋದು, 3ನೇ ತಾರೀಕಿದೆ. ನಿಮ್ಗೆ ಇನ್ನ 3-4 ದಿನ ವೇಟ್ ಮಾಡಿ. ಏನಾದರೂ ಮಳೆ ತೋರಿಸ್ಕೋಬೇಡಿ. ಇನ್ನ 3-4 ದಿನ ಅವರು ಟೈಮ್ ಕೊಟ್ಟಿದ್ದಾರೆ. ಆ ಒಂದು ದಿನವಾಗಿ ಮಳೆ ಆಗತ್ತೆ. ಯಾವ ಒಂದು ಜಿಲ್ಲೆ ಏನಂತ ಎಲ್ಲ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗತ್ತೆ.